ಅವರ್ಯಾರು? ಸೌಕರ್ಯ, ಇವನು ನನ್ನ ಆತ್ಮೀಯ ಸ್ನೇಹಿತ ರುದ್ರ ಅಂತ. ಇನ್ನು ಮುಂದೆ ನಮ್ಮೆಲ್ಲ ಕೆಲಸಗಳಿಗೆ ಬೆಂಗಾವಲಾಗಿರುತ್ತಾನೆ. ಮುಂದೆ ಕೂಡ ನಿಮ್ಮ ಅಂಗರಕ್ಷಕನಾಗಿ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ಸಂತೋಷ ರವಿರಾಜ್, ಸಂತೋಷ. ರುದ್ರ, ನೀನು ಇನ್ನು ಮುಂದೆ ನಮ್ಮ ವ್ಯವಹಾರಕ್ಕೆ ಸಂಕೋಚ ಪಟ್ಟುಕೊಳ್ಳಬೇಡ. ಇನ್ನು ಮುಂದೆ ನಮ್ಮ ಎಲ್ಲ ವ್ಯವಹಾರಕ್ಕೆ ನಿನ್ನೆ ಕಾರ್ಬಾರ. ಆಯ್ತು ದನಿ, ಯಾವಾಗಲೂ ನಿಮ್ಮ ಜೊತೆ ಹಾಗೆ ಇರುತ್ತೇನೆ. ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಅವರ ರುಂಡವನ್ನು ತೆಗೆದು ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ. ರುದ್ರ, ಎಷ್ಟು ಬೇಕಾಯಿತು ಈ ನಿನ್ನ ಧೈರ್ಯವನ್ನು. ನೋಡ್ರಿ ಅಮ್ಮಾರ್ನ. ಅಣ್ಣ ಚೆನ್ನಾಗಿದ್ಯಾ ಅಣ್ಣ? ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ? ನಾನು LLB ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಅದಕ್ಕಾಗಿ ಸ್ವೀಟ್ ತಗೋಣ. ಸಂತೋಷ ತಂಗಿ, ಸಂತೋಷ. ಅಣ್ಣನಿಗೆ ತಕ್ಕ ತಂಗಿ ರವಿರಾಜ್, ನನ್ನ ತಂಗಿ ಸಂಗೀತ ಅಂತ. ಥ್ಯಾಂಕ್ ಯು ಮಿಸ್ಟರ್ ರವಿರಾಜ್. ಅಣ್ಣ ನಾನು ಒಳಗಡೆ ಹೋಗಿ ರೆಸ್ಟ್ ಮಾಡ್ತಾ ಇರ್ತೀನಿ. ರವಿರಾಜ್, ನಮ್ಮ ಮನೆಯಲ್ಲಿ ಒಬ್ಬಳು ವಕೀಲ ಅಡ್ಡು ಬರಲು ನೀನಾವಲೇ ಕಳ್ಳ ನರಿಯೇ. ನನ್ನ ಮಗನೇ, ನಿಮ್ಮಂತವರ ಸರ ಕಡೆಯಲ್ಲಿ ಬಂದಿರುವ ಗಂಡು ಹುಲಿ ನಾನು. ಗಂಡು ಹುಲಿ. ಲೇ ಬಚ್ಚ ನನ್ನ ಮಗನೇ, ಸುಮ್ಮನೆ ಇವಳನ್ನು ಬಿಟ್ಟು ಹೋದರೆ ಸರಿ. ಇಲ್ಲದಿದ್ದರೆ ಈ ಪಿಸ್ತೂಲಿನಿಂದ ಗುಂಡು ನಿನ್ನ ಎದೆಗೆ ಹಾರುತ್ತದೆ. ಜೋಕೆ ಏ ಬಣ್ಣ ನನ್ನ ಮಗನೇ, ನಿಮ್ಮಂತ ಬಂದೂಟಿಗೆ ಹೆದರಿ ಇವನು ಬಿಟ್ಟು ಹೋಗಲು ನಾನೇನು ಸಣ್ಣನಾಗಿ ಬಂದಿಲ್ಲ. ನಿಮ್ಮಂತ ನೂರಾರು ಕಾಮಕರು ಗುಂಡು ಹಾರಿಸಿದರು ಎದೆಗೊಟ್ಟು ನಿಲ್ಲುವ ಗಂಡು ನಾನು. ಗಂಡು ಸತ್ಯವಂತ, ಸುಮ್ಮನೆ ಇವಳನ್ನು ಬಿಟ್ಟು ಹೋದರೆ ಸರಿ. ಸತ್ಯವಂತ, ನಮ್ಮನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ ಈ ಭೂಮಿಯ ಮೇಲೆ. ಹೊರಟೋಗೋ, ಹೊರಟೋಗಿಲ್ಲಿಂದ. ಬಿಟ್ಟು ಹೋಗಲು ಬಂದಿಲ್ಲ. ಇಂತಹ ಹವಲಿನಿಂದ ಕಾಪಾಡುವುದೇ ಈ ಸತ್ಯವಂತನ ಧರ್ಮ. ಧರ್ಮದ ಕಥೆ ಕೇಳಲು ನಾನೇನು ಇಲ್ಲಿಗೆ ಬಂದಿಲ್ಲ. ಸತ್ಯವಂತ, ಸತ್ಯವಂತ, ನಾನು ಕಣ್ಣು ಹಾಕಿದ ಹೆಣ್ಣನ್ನು ಒಂದು ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಸುಮ್ಮನೆ ನನ್ನ ಕೈಯಲ್ಲಿ ಪ್ರಾಣ ಕಳೆದುಕೊಳ್ಳಬೇಡ. ಹೊರಟೋಗೋ. ಏ ರವಿರಾಜ, ನಿಮ್ಮಂತ ಕಾಮುಕರಿಗೆ ಒತ್ತು ಬುದ್ಧಿ ಹೇಳಲು ಬಂದರೆ ನೀನು ಗಂಡಸಾಗಿದ್ದರೆ ಅವರನ್ನು ಮತ್ತೊಮ್ಮೆ ಮುಟ್ಟಿ ನೋಡು. ಸತ್ಯವಂತ, ಸತ್ಯವಂತ, ನಾನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡ ಬರ್ತಾ ಇದೀಯ ಮಗನೇ. ಇದೊಂದು ಸಲ ನೀವಿಬ್ರು ನನ್ನಿಂದ ತಪ್ಪಿಸಿಕೊಂಡಿರಬಹುದು ಮಗನ. ನಿನಗೆ ಮುಂದೆ ಕಾದಿದೆ ಮಾರಿ ಹಬ್ಬ. ಸೌಕರ್ಯ, ಸತ್ಯವಂತ ನಾನೇ ಈ ಊರಿಗೆ ಎಂದು ಬೀಗುತ್ತಿದ್ದ ಸತ್ಯವಂತ ಹರಿಶ್ಚಂದ್ರ ಹೇಗಾಯಿತು ಅವನ ಸ್ಥಿತಿ. ಇದೇ ಸಂತೋಷದಲ್ಲಿ ಒಂದು ಹೌದ್ರಿ, ಬಾಂಬೆಯಿಂದ ಕ್ಲಬ್ ಡ್ಯಾನ್ಸ್ ಕಸಿಂತಾನೆ
ರೆಡಿನ ಐತೀಗ. ಹೌದಲ್ಲ ನೀ ಇವತ್ತು ನಾವೆಲ್ಲರೂ ಖುಷಿ ಪಡೋಣ. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆಂಡ್ರತಂಗ ಗಂಗಿ ಏ ಗಂಗಿ ಗದಿಯ ನೀನು ಪೂರ ಎಂಗ ಎದಿಯ ಒಳಗ ಚಿಮ್ಮನುವಂಗ ಗಂಗಿ ಏ ಗಂಗಿ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ದಾರಿ ಬಿಡಿ. ಬಿಡದಿದ್ರೆ ಏನ್ ಮಾಡ್ತೀರಿ? ಕಾಲಲ್ಲಿರುವ ಚಪ್ಪಲಿ ಕೈಗೆ ತಗೋತೀನಿ. ಜುಟ್ಟು ಮುಡಿಯುವ ಹೆಣ್ಣಿಗೆ ಇಷ್ಟಿರ್ಬೇಕಾದ್ರ ನಾನು ಗಂಡು ಸದೀನಿ, ನಾನು ಗಟ್ಟಿರಬಾರ್ದು. ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಒತ್ತೊಯ್ಯಬೇಕಾಗುತ್ತದೆ. ಜೋಕೆ ಹೊಕ್ಕೊಂಡೋಗಲು ನಾನೇನು ನಾಯಿ ಮರಿ ಅಲ್ಲ. ನನ್ನನ್ನು ಮುಟ್ಟಲು ಬಂದಿದ್ದೆ, ಆದರೆ ಈ ಸಮಾಜದ ಹೆಣ್ಣು ಮಕ್ಕಳು ನಿನ್ನ ಬಟ್ಟೆಯಿಂದ ಬಿಚ್ಚಿ ಮೆರವಣಿಗೆ ಮಾಡ್ತಾರೆ. ಹುಷಾರ್. ಸಮಾಜದ ಹೆಣ್ಣು ಮಕ್ಕಳು, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳ ಗೀತಾ, ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಗೊತ್ತಾ? ಮನೆಯಲ್ಲಿ ಯಾರು ಇಲ್ಲದಾಗ ಗಂಡನನ್ನು ಬಿಟ್ಟು ಮಿಂಡನ ಜೊತೆ ಬಂದು ಸರಸಾಡಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಿಂಡನಿಗಾಗಿ ಗಂಡನನ್ನೇ ಗುಂಡಿಟ್ಟು ಕೊಂದು ಹಾಯಾಗಿರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವರಿಗೆ ಹೋಗುತ್ತೇನೆಂದು ಹೇಳಿ ಮಿಂಡನ ಜೊತೆಗೂಡಿ ಸರಸವಾಡಿ ಬಂದು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ಹೂ ನೀತ, ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಕೇವಲವಾಗಿ ಮಾತಾಡ್ತಿದೆಯಲ್ಲ, ಒಂದು ಮಾತು ಹೇಳ್ತೀನಿ, ನೆನಪಿಸ್ಕೊ. ನಿನ್ನನ್ನು ಹೊತ್ತು ಈ ಭೂಮಿಗೆ ತಂದ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ಲೇ ಸಂಗೀತ, ಸಂಗೀತ, ನಾನು ನಿನ್ನ ಹರಕತೆಯನ್ನು ಕೇಳಲು ಬಂದಿಲ್ಲ. ಒಮ್ಮನೆ ಒಪ್ಪಿಕೊಳ್ಳಿಯೋ ಇಲ್ಲ? ಬೇಡ ರಾಜ್, ಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಾನು ಏನು ಮಾಡಬೇಡ. ಕೈ ಮುಗಿದರೂ ಬಿಡಲು ನಾನೇನು ಷಂಡನಾಗಿ ಬಂದಿಲ್ಲ. ಬೇಗ ಬಾ. ಅಂತೂ ಈ ಕಾಮುಕ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಇಂತಹ ಸಮಯದಲ್ಲಿ ನಾನು ಇವನ ಶತ್ರುಕ್ಕಿಂತ ಪ್ರೀತಿಯ ನಾಟಕವಾಡೋದೇ ಸರಿ. ಸಂಗೀತ, ಏನ್ ಹಾಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ಯಲ್ಲ? ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು. ಏನಿಲ್ಲ ರವಿರಾಜ್, ನನಗೂ ನಿಮ್ಮ ಮೇಲೆ ಮನಸ್ಸಿದೆ. ಆದರೆ ಎಂಬ ಅಪಸ್ವರವೇಕೆ? ಹೇಳ್ಚಿನ. ಏನಿಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್ ಹೇಳ್ಚಿನ? ಏನಿಲ್ಲ, ನಿಮ್ಮನ್ನು ಪ್ರೀತಿ ಮಾಡಲು ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಅಷ್ಟೇ ತಾನೇ? ನಿನಗಾಗಿ ನಾನು ಕಾಯಲು ಸಿದ್ಧ. ಹಾಗೆ ಈ ಸಂಜೆಯ ತಂಪಾದ ಇಂಪಾಯಲ್ಲಿ ಒಂದು ಮನತನಿಸು. ಬನ್ನಿ.